ಇನ್ನು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಕೆಲವೇ ಕ್ಷಣಗಳಲ್ಲಿ ನಟ ಯಶ್ ಅವರು ಆಗಮಿಸ್ತಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಕೆಲವೇ ಕ್ಷಣಗಳಲ್ಲಿ ನಟ ಯಶ್ ಅವರು ಅಗಲಿದ ಅಭಿಮಾನಿಗಳ ಕುಟುಂಬಸ್ಥರಿಗೆ ಸಾಂತ್ವನವನ್ನು ಹೇಳಲಿಕ್ಕೆ ಇನ್ನು 15ರಿಂದ 20 ನಿಮಿಷದಲ್ಲಿ ವಿಶೇಷ ವಿಮಾನದಲ್ಲಿ ಹುಬ್ಬಳ್ಳಿಯ ಏರ್ಪೋರ್ಟ್ಗೆ ಲ್ಯಾಂಡ್ ಆಗ್ತಾರೆ ಅನ್ನೋ ಒಂದು ಮಾಹಿತಿ ಸಿಗ್ತಾ ಇದೆ. ಈಗಾಗಲೇ ಯಶ್ ಅವರ ಅಭಿಮಾನಿಗಳು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಲ್ಲಿ ಯಶ್ ಅವ್ರಿಗೋಸ್ಕರ ಹುಬ್ಬಳ್ಳಿಯ ವಿಮಾನ ನಿಲ್ದಾಣದಿಂದ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ತೆರಳಕ್ಕೆ ವಿಶೇಷ ಕಾರನ್ನ ಕೂಡ ಸಿದ್ಧಪಡಿಸಿ ನಿಲ್ಲಿಸಿದ್ದಾರೆ. ಕೆಲವೇ ನಿಮಿಷಗಳಲ್ಲಿ ನಟ ಯಶ್ ಅವರು ಹುಬ್ಬಳ್ಳಿಯ ವಿಮಾನ ನಿಲ್ದಾಣವನ್ನು ತಲುಪ್ತಾರೆ. ಅಲ್ಲಿಂದ ರಸ್ತೆ ಮೂಲಕ ಗದಗ ಜಿಲ್ಲೆಯ ಸೂರಣಗಿ ಗ್ರಾಮಕ್ಕೆ ತೆರಳುತ್ತಾರೆ. ಇನ್ನು ನ್ಯೂಸ್ ಫಸ್ಟ್ ಜೊತೆ ಮಾತನಾಡಲಿಕ್ಕೆ ಮುರಳಿ ಅವರ ತಂದೆ ನೇರ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಸರ್ ನನ್ನ ಧ್ವನಿ ಕೇಳಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈಗ ಘಟನೆ ನಡೆದು ಹೋಗಿದೆ, ತುಂಬಲಾರದ ನಷ್ಟ. ತಾವು ತಮ್ಮ ಮಗನನ್ನ ಕಳೆದುಕೊಂಡಿದ್ದೀರಿ. ಮಗನ್ನ ಕಳ್ಕೊಂಡ್ ಕುಂತವ್ರಿ. ಬಾಯಾಗ ಅಕ್ಕಿ ಕಳಕ್ಯಂತ ಕುಂತಾವ. ಯಪ್ಪ ಒಬ್ಬ ಮಗ ಅಕ್ಕಿ ಕಳಕ್ಯಂತ ಕುಂತಾವಿ. ಅಭಿಮಾನ ಅಂದಪ್ಪ ಅಂದ್ರೆ ಭಾಳ ಅವ್ರಿಗೆ ಭಾಳ ಅಭಿಮಾನ ಅಂದಪ್ಪ ಅಂದ್ರೆ ಅವ್ರವ್ ಕಾರದಿಂದ ಬರ್ಬೇಕಬೇಡ ನನ್ನ ಮಗ ಸರ ಬರಲಿಲ್ರಿ. ನನ್ನ ಮಗ ನಾನು ಎಲ್ಲಿ ದುಡ್ಯಾಕೆ ಕಳಿಸ್ತಿದ್ದಿಲ್ಲ, ಊರು ಬಿಟ್ಟು ನನ್ನ ಮಗ ನನ್ನ ಮುಂದೆ ಇರಲಿ ಅಂತಿದ್ದೆ. ನನ್ನ ಮಗ ನಾನು ಎಲ್ಲಿ ಬೇಡ, ಊರು ಬಿಟ್ಟು ಹೋಗೋದು ಬೇಡ, ₹1 ದುಡ್ಲಿ ₹2 ದುಡ್ಲಿ ಇಲ್ಲೇ ಇರಿ ನನ್ನ ಮಗ ನನ್ನ ಮುಂದೆ ಅಂತಿದ್ರಿ ಸರ. ಏನು ಮಾಡಪ್ಪ ಒಬ್ಬ ಅವಕ್ಕೂ ದುಡಿಬೇಕು, ನಮ್ಮ ಜೀವನ ಆವಾಗ ಗಂಡ ಎಂತಿದೆ. 2 ಮಂದಿ ಹೆಣ್ಮಕ್ಳು. 6 ಮಂದಿ ಹೆಣ್ಣು ಮಕ್ಕಳ ನಿಮಗೆ ಸರ? ಈಗ ಎಷ್ಟು ಜನ? 2 ಮಂದಿ ರೀ ಸರ. 6 ಮಂದಿ ಹೆಣ್ಣು ಒಬ್ಬ ಗಂಡು ಮಗ ರೀ. 2 ಜನ ರೀ. 2 ಜನ ಹೆಣ್ಣು ಮಕ್ಕಳು, 2 ಜನ ಹೆಣ್ಮಕ್ಳು ರೀ. ಒಬ್ಬ ಗಂಡು ಮಗ ರೀ. ಒಬ್ಬನ ಗಂಡು ಮಗ ರೀ. ಓಕೆ. ಅವನ ಒಬ್ಬ ಗಂಡು ಮಗ ರೀ. ಏನು ಮಾಡ್ತಾ ಇದ್ರು ಮುರಳಿ ಅವರು ಜೀವನೋಪಾಯಕ್ಕೆ? ಇಡೀ ಕುಟುಂಬದ ಆಧಾರ ಸ್ತಂಭ ಅವರು. ಅವರು ಕೂಲಿ ಕೆಲಸ ಮಾಡ್ದು ಸರ. ಕೂಲಿ ಕೆಲಸ ಮಾಡ್ಬೇಕು, ದುಡ್ಕೊಂಬರ್ಬೇಕು. 2 ಮಂದಿ ಹೆಣ್ಮಕ್ಳು, ನಾವು ಗಂಡ ಅಂತ ಜೀವನ ಮಾಡ್ಬೇಕು ನಾವು. ಈಗ 2 ದಿನ ಆಯ್ತು ನಮ್ಮ ಸರ್ದ ಅವನದಂದ್ರೆ ಭಾಳ ಇಷ್ಟ. ಬರ್ತಡೇ ಮಾಡೋಕೆ ಉಳ್ಕೊಂಡ್ರಿ ಅವರು. ನಿನ್ನೆ ಅವ್ರಂದ್ರೆ ಭಾಳ ಇಷ್ಟ ರೀ. ಯಾರು? ಯಶ್ ಅಂದರೆ ಭಾಳ ಇಷ್ಟ ಮಗನಿಗೆ. ಮಾಡಿ ಉಳ್ಕೊಂಡ್ರಿ ಅವರು. ಭಾಳ ಇಷ್ಟ ರೀ. ಭಾಳ ಇಷ್ಟ ಅಂದ್ರೆ ಇಷ್ಟ ರೀ ಮಗ. ಯಶ್ ಸರ್ ಅಂದ್ರೆ ಭಾಳ ಇಷ್ಟ ರೀ. ಭಾಳ ಇಷ್ಟ. ಅವ್ರವ್ ಕರೆದ್ರೆ ಬಂದಲ್ಲಿ ನೋಡ್ರಿ ಸರ. ಬಂದು ನಡ್ಬೇವ ಅಂತಂದು ಹೇಳಿ ಬಂದದ್ರಿ. ಏನತ್ತ ನನ್ನ ಮಗಂದು. ನೀಲಪ್ಪ ಅವರ, ಈಗ ಹುಟ್ಟಿದ ಹಬ್ಬವನ್ನ ಆಚರಣೆ ಮಾಡ್ತೀವಿ ಯಶ್ ಅವ್ರದ್ದು ಅಂತ ಮುಂಚೆನೆ ನಿಮ್ಮ ಹತ್ರ ಏನಾದ್ರು ಹೇಳಿದ್ರಾ? ಹೇಗೆ? ಹ್ಞೂ ರೀ. ಯಾವಾಗ ರೀ? ಮುಂಚೆಲೆ ಯಾರು ಹೇಳಿ ನಮ್ಮ ಕೈ ಅಲ್ಲಲ್ಲ, ಹೇಳ್ರಿ. ನಿಮ್ಮ ಮಗ ಮುರಳಿ ಅವ್ರು ಬಂದು ನಾಳೆ ಯಶ್ ಅವ್ರದ್ದು ಹುಟ್ಟಿದಬ್ಬ ಇದೆ, ನಾನಲ್ಲಿ ಆಚರಣೆ ಮಾಡಬೇಕು, ಅಲ್ಲೇ ಇರ್ತೀನಿ ಅಂತ ಯಾವಾಗ ಹೇಳಿ ಹೋದ್ರು ನಿಮಗೆ ಲಾಸ್ಟ್ ಆಗಿ? ಸಂಜೆ ಮುಂದೆ ಹೋದ್ರಿ ಸರ. ಸಂಜೆ ಮುಂದೆ ಊಟ ಮಾಡಿದ್ರಿ. ಊಟ ಮಾಡಿ ಅವ್ರವ್ ಕಲ್ರಿ. ಇಲ್ಲಿ ಅಲ್ಲಿದೆ ಬರ್ತಡೇ ಮಾಡ್ಬೇಕು, ಬ್ಯಾನರ್ ಕಟ್ಬೇಕು ನಾವು ಅಂತಂದು ಹೋದ್ರಿ. ಮತ್ತೊಂದು ತಾಸು ಬಿಟ್ಟು ಫೋನ್ ಮಾಡಿಲ್ಲ ಅವ್ರವ್ವ. ಫೋನ್ ಮಾಡಿದಾಗ ಬಂದು ನಡ್ಬೇವು ಅಂದವ. ಅಲ್ಲಿನ ಕರೆಂಟ್ ಹೊಡೆಸಿ ಹಾಕೊಡ್ದು ಅಲ್ಲೇ ಬಿದ್ದಾರೆ. 10-10:30 11 ಗಂಟೆ ಆಗಿತ್ತು ನೋಡ್ರಿ. ಎಲ್ಲ ಮಂದಿ ಮನೆಗೆ ಬಿಟ್ಟು ಮಾಡ್ಯಾರ ಅವರು ಎಲ್ಲ ರಾತ್ರಿ ಸಂಜೆ ಮುಂದೆ ಸರ. ಅದೇ ಗ್ರಾಮದವರೆಲ್ಲ ಮಲಗಿದ ಮೇಲೆ ಇವರು ಫ್ಲೆಕ್ಸ್ ಕಟ್ಟಕ್ಕೆ ಹೋಗಿದ್ದಾರೆ. ಊರವರೆಲ್ಲ ಎಲ್ಲ ಮಣಿಗಾರ ಸರ. ಅಲ್ಲೆಲ್ಲ ಜನ ಇರ್ತೈತಿ, ಅಂಗಡಿ ಐತಿ, ಎಲ್ಲ ಜನ ಇರ್ತೀರಿ. ಅವ್ರೆಲ್ಲ ಮಣಿಗಿಂದಾಗ ಇವ್ರು ರಾತ್ರಿ ಮಾಡಕ್ ಹೋಗ್ಯಾರ. ಇವ್ರು ಅಷ್ಟು ಹುಡ್ರು ಕೂಡಿ ಅಲ್ಲಿ ಮೇಲನೆ ಐತ್ರಿ. ಅದನ್ನ ನೋಡಿಲ್ಲ ಸರ್ ಅವ್ರು. ಮ್ಯಾಕ್ ಎತ್ಬಿಟ್ರೆ ಎಲ್ಲ ಸುಟ್ಟು. ಅಂದಾಜು ಎಷ್ಟು ಜನ ಇದ್ರು ನೀಲಪ್ಪ ಅವರು? ಎಷ್ಟು ಜನ ಇದ್ರು ಈ ಫ್ಲೆಕ್ಸ್ ಕಟ್ಟುವಂತ ಸಂದರ್ಭದಲ್ಲಿ? ಅಲ್ಲಿ ಮಾಡಾರ್ರಿ ಸರ. ಅದನ್ನ ಬ್ಯಾನರ್ ಕಟ್ಟ ಮುಂದ್ರಿ. ಬ್ಯಾನರ್ ಕಟ್ಟ ಮುಂದೆ 1 ಜನ ಇದ್ರಿ ಸರ್ ಅವ್ರು. 3 ಜನ ಪ್ಲಾಟ್ ಮ್ಯಾಗ ಖಾಲಿ ಆಗ್ಯಾರ್ರಿ. ಒಂದು 4 ಜನ ಸೀರಿಯಸ್. ಅವ್ರದ್ದು ಸೀರಿಯಸ್ ಐತ್ರಿ. ಅವ್ರಿಗೆ ಭಾಳ ಸೀರಿಯಸ್ ಐತ್ರಿ. ಓಕೆ. ಈ ಫ್ಲೆಕ್ಸ್ ಎಲ್ಲ ಎಲ್ಲಿಂದ ತಂದಿದ್ರು?
ಎಲ್ಲಿಂದ ಮಾಡಿಸ್ಕೊಂಡು ಬಂದಿದ್ರು ಆ ಗ್ರಾಮಕ್ಕೆ, ಸೂರಣಗಿ ಗ್ರಾಮಕ್ಕೆ? ಅದನ್ನ ಇಲ್ಲೇ ಲಕ್ಷ್ಮೇಶ್ವರಿಂದ ಮಾಡ್ಸ್ಕೊಂಬಂದ್ರಿ ಕವಾಟ್ರಿ. ಅಲ್ಲೇ 3 ವರ್ಷ ಆತ್ ಸರ್. ಅದು 3 ವರ್ಷ ಆತ್ರಿ. ಅದನ್ನ ಹಂಗ ಇಟ್ಟಿದ್ರಿ ಗಾಡಿಗೆ ಇಟ್ಟು ಆಗ ವರ್ಷ ಬರ್ತಡೇ ಮಾಡಿದ್ರಿ ನಿಂದ. ಮತ್ತೆ ಈ ವರ್ಷ ಏನು ಮಾಡ್ಬಿಟ್ರ ದೊಡ್ಡ ಎತ್ತರ ಪ್ರಮಾಣ ಮಾಡ್ಬೇಕಂತಂದು ಎತ್ತರಾಗ ಮಾಡಕ್ಕೆ ಹೋಗ್ಯಾರ್ರಿ ಅವ್ರು. ನಿಲ್ಲಿಸಿ ಫೋರ್ಸ್ ಕಡ್ಕೊಂಬಂದು ಎತ್ತರ ಪ್ರಮಾಣ ಮೇಲೆ ಮಾಡಕ್ಕೆ ಕುಂತಾರೆ ಚಂದಾಗ. 3 ವರ್ಷ 4 ವರ್ಷ ಆತ್ರಿ ಮಾಡಕ್ಕೆ ಕುತ್ಕೊಂಡವ್ರು. ಅಂದ್ರೆ ಈಗ ಕಳೆದ ವರ್ಷ ಮಾಡ್ತಾ ಇದ್ದಿದ್ದ ಹುಟ್ಟಿದಬ್ಬಕ್ಕೂ ಈ ಸತಿ ಮಾಡ್ತಾ ಇದ್ದಂಥ ಹುಟ್ಟಿದಬ್ಬಕ್ಕೂ ಸ್ವಲ್ಪ ವ್ಯತ್ಯಾಸ ಇತ್ತು. ಸ್ವಲ್ಪ ಈ ಸತಿ ದೊಡ್ಡದು ಫ್ಲೆಕ್ಸ್ ಮಾಡಿಸಿದ್ರು. ಈ ಆ ಸಲ ಮಾಡೋದಕ್ಕೂ ಆಚೆಗಡೆ ವರ್ಷ ಮಾಡೋದಕ್ಕೆ ಸರ ಹಂಗ ಇದ್ರ ದೊಡ್ಡ ಬ್ಯಾನರ್ ಮಾಡ್ಕೊಂತ ಗಾಡಿಗೆ ಇಟ್ಟಿದ್ರು ಸರ್ ಅವ್ರು. ಓಕೆ. ಅದಕ್ಕಿಂತ ದೊಡ್ಡ ಪ್ರಮಾಣ ಮಾಡ್ಬೇಕಂತಂದು ಎತ್ತರ ಮ್ಯಾಗ ಮಾಡ್ಬೇಕಂತಂದು ಮತ್ತೆ 2 ಫೋರ್ಸ್ ಕಡ್ಕೊಂಬಂದು ಗೂಟ ನಿಲ್ಲಿಸಿ ಅದಕ್ಕೆಲ್ಲ ಎತ್ತಕ್ಕೆ ಹೋಗ್ಯಾರಿ ಮ್ಯಾಕ. ಓಕೆ. ಅದು 20 ಅಡಿ ಉದ್ದ ಹಾಕತ್ರಿ ಸರ. ಮತ್ತೆ ಉದ್ದ ಇವನ್ ಕಡ್ಕೊಂಬಂದಾರ್ರಿ. ಮತ್ತೆ 30 ಅಡಿ ಹಾಕತ್ ನೋಡಿ ಸರ್. ಅದು ಈ ಗೂಟಕ್ಕೆ ಈ ಬೊಂಬ್ ಕಟ್ಟೋದ್ರ ಬದಲು, ಮರ ಕಟ್ಟೋದ್ರ ಬದಲು ಕಂಬಿನ ಯಾಕೆ ಕಟ್ಟಿದ್ರು ಅಂತ ಅವರು. ಕಂಬ ಕಟ್ರಿ ಅಚ್ಚಕ್ಕೆ ಕಾವಟ್ರಿ. ಅದು ಕಾವಟ್ಟ ಅದು ಚಕ್ಕ ನೀಲ್ಗರಿ ಇದು 30 ಅಡಿ ಕಡ್ಕೊಂಬಂದು ಕಟ್ಟಿ ಗೂಟ ನಿಲ್ಲಿಸಿ ಕಟ್ಟಾರ್ರಿ ಅವರು. ಗಾಡಿ ವರ್ಷ ಗಾಡಿ ನಿಲ್ಲಿಸಿದ್ರಿ ನೆಟ್ಗ ನಿಲ್ಲಿಸಿ. ಅದು ಆಗತ್ತೆ ಒಳಗೆ ತೆಗೆದಿಡ್ರಿ ಅದನ್ನ. ಹ್ಞೂ ರೀ. ಅದಕ್ಕೊಂದು ಮಾಲೆ ಹಾಕಿ ಹಾಲಿನ ಅಭಿಷೇಕ ಮಾಡಿ ಆಮೇಲೆ ಕೇಕ್ ಕಟ್ ಮಾಡಿ ಎಲ್ಲರಿಗೂ ಸ್ವೀಟ್ ಕೊಡ್ತಾ ಇದ್ರು ಪ್ರತಿ ವರ್ಷನೂ. ಎಲ್ಲರಿಗೂ ಸ್ವೀಟ್ ಕೊಡ್ತಿದ್ರಿ. ಹಾಲು ಕದ್ದು ಮಾಡಿ ಎಲ್ಲ ಪೂಜೆ ಮಾಡಿ ಕೇಕ್ ಕಟ್ ಮಾಡಿ ಸ್ವೀಟ್ ಎಲ್ಲರಿಗೆ ಹಂಚಿದ್ರಿ ಸರ್ ಅವರು. ಅಡ್ಡಾಡಿ ಎಲ್ಲರಿಗೆ ಮನೆಗೆ ಊರಿನವ್ರಿಗೆ ಎಲ್ಲರಿಗೆ ಹಂಚಿದ್ರಿ ಸ್ವೀಟ್ ರೀ ಅದನ್ನ. ಈಗ ನೀಲಪ್ಪ ಅವರೇ, ಈಗ ಮುರಳಿ ಅವರು ಈಗ ಇಲ್ಲ, ಅವರು ಯಶ್ ಅಭಿಮಾನಿ, ದೊಡ್ಡ ಅಭಿಮಾನಿ. ಈಗ ನಿಮ್ಮ ಕುಟುಂಬಕ್ಕೆ ಸಾಂತ್ವನ ಹೇಳಲಿಕ್ಕೆ ನಟ ಯಶ್ ಅವರೇ ಬರ್ತಾ ಇದ್ದಾರೆ. ಅವ್ರ ಮುಂದೆ ತಾವು ಏನು ವಿಷಯ ಮಾತಾಡ್ತೀರಿ ಈಗ? ಏನು ಮಾತಾಡ್ಬೇಕ್ರಿ ಸರ್? ಮಗನ ಹೋಗ್ಯಾನ ಬಿಟ್ಗಟ್ಟ ಏನು ಕೊಟ್ಟರು ಬರ್ತಾನೆ ರೀ ಸರ್. ಮಗವ ಕೋಟಿ ಕೊಟ್ಟರು ಬರೋಲ್ಲ, 2 ಕೋಟಿ ಕೊಟ್ಟರು ಬರೋದಿಲ್ಲ. ಅವ ದಿನ 10 ರೂಪಾಯಿ ದುಡ್ಕೊಂಬಂದು ಕೊಟ್ಟದ್ನಪ್ಪ ಅಂದ್ರೆ ನನ್ನ ಮಗ ನನ್ನ ಮುಂದೆ ಇರ್ತದ್ರಿ. ಏನು ಮಾಡೋಕೆ? ಏನು ಮಗನ ಕಳ್ಕೊಂತ ಕುಂತಾಯಪ್ಪ. ಏನು ಮಾಡೋಕೆ? ಏನು ಕೋಟಿ ಕೊಟ್ಟರು ಬರೋಲ್ಲ, 2 ಕೋಟಿ ಕೊಟ್ಟರು ಬರೋದಿಲ್ಲ. ಏನು ನನ್ನ ಮಗ ನನ್ನ ಬರ್ತಾನ ಹೋದ ನನ್ನ ಕೈ ಬಿಟ್ಟು ಹೋದವ. ಹೋದ್ರಿ ಸರ್ ಅವ ನನ್ನ ಕೈ ಬಿಟ್ಟು ಹೋದ. ಈಗ 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 ನೀಲಪ್ಪ ಅವರೇ, ನೇರವಾಗಿ ಒಂದು ಕಡೆ ನಟ ಯಶ್ ಬರ್ತಾರೆ, ನೀವು ಹೇಳ್ತಿರೋದು ಕರೆಕ್ಟ್. ಮಗ ಅಂತೂ ಕೈ ಬಿಟ್ಟು ಹೋಗಿದ್ದಾನೆ, ಇನ್ನು ಬರಲ್ಲ. ಆದರೆ ನೀವೇನಾದರೂ ಒಂದು ವಿಷಯ ಪ್ರಸ್ತಾಪ ಮಾಡಬೇಕಲ್ಲ ಈಗ ಯಶ್ ಅವರ ಮುಂದೆ. ಹ್ಞೂ ರೀ. ಬರಲ್ರಿ ಸರ್, ಕೈ ಬಿಟ್ಟು ಹೋಗಿಂದ ಬರಲ್ಲ. ನೀವು ಅನ್ನಂಗೆ ಬರೋದಿಲ್ಲ ರೀ ಸರ್. ಕೈ ಬಿಟ್ಟು ಹೋಗಿಬಿಟ್ಟ ನನ್ನ ಮಗ. ಏನು ಕೊಟ್ಟರು ಬರಲ್ರಿ. ಮುರಳಿ ಯಾವ್ಯಾವ ಕೆಲಸ ಮಾಡ್ತಾ ಇದ್ರು ನೀಲಪ್ಪ ಅವರೇ? ರೋಡಿನ ಕೆಲಸ ಮಾಡ್ತಾರೆ ಸರ್. ಹಲವಾರಿ ಕೆಲಸ ಮಾಡ್ತಾರೆ. ಹೊಲಮನಿ ಕೆಲಸ ಮಾಡ್ತಿದ್ರು. ರೋಡಿನ ಕೆಲಸ ಮಾಡಿದ್ರಿ. ಹ್ಞೂ ರೀ ಸರ್. ಸಂಪಾದನೆ ನಿಮ್ದೇನು ಸ್ವಂತ ಮನೆನಾ ಅಲ್ಲಿ ತಾವಿರೋದು, ಅಥವಾ ಬಾಡಿಗೆ ಹಚ್ಚಿರಾ ಹೇಗೆ? ಎಲ್ರಿ ಸರ? ತಾವಿರೋ ಮನೆ ಸ್ವಂತನಾ ಹೇಗೆ? ಹೋದಾಗ್ರಿ ಸಂತಾರಿ ನಮ್ಮನೆ ಇರೋದು ನಮ್ಮದು. ಜಮೀನು ಏನಾದರೂ ಇದೆಯಾ ಹೇಗೆ ನೀಲಪ್ಪ ಅವರೇ ನಿಮ್ಗೀಗ? ಜಮೀನು ಏನಿಲ್ರಿ ಸರ. ಜಮೀನು ದುಡ್ಕೊಳ್ಬೇಕು, ತಿನ್ಬೇಕು. ಪಗಾರ ಎಷ್ಟು ಸಂಪಾದನೆ ಮಾಡ್ತಾ ಇದ್ರು ಮುರಳಿ ಅವರು? ಏನೇನಿಲ್ಲ ನೋಡ್ರಿ. ಪಗಾರ 300-400 ರೂಪಾಯಿ ಕೊಡ್ರಿ ಸರ. ಪ್ರತಿದಿನ 300-400 ರೂಪಾಯಿ ಕೊಡ್ರಿ. ಅಲ್ಲೇ ಬೀಳೋರು. ನೋಡ್ರಿ ಅಲ್ಲೇ ವಸ್ತಿ ಅಲ್ಲೇ ಇರೋರಿ. ಲೋಕಲ್ ಕೆಲಸಕ್ಕೆ ಹೋಗ್ಕದ್ರಿ ಅಲ್ಲೇ ಇರೋ ವಸ್ತಿ ಬೀಳೋರು. ಎಲ್ಲಿ ನಿಮ್ಮ ಹಳ್ಳಿನಲ್ಲೇ ಸೂರಣಗಿ ಗ್ರಾಮದಲ್ಲಿ? 3 ದಿನಕ್ಕೊಮ್ಮೆ ಬರೋರಿ. ಇಲ್ಲೇ ಹಳ್ಳಿ ಮ್ಯಾಗ ಪಕ್ಕದ ಹಳ್ಳಿ ಮ್ಯಾಗ ಹೋಗ್ಕದ್ರಿ. ಇಲ್ಲೇ ನಮ್ಮ ಪಕ್ಕದ ಹಳ್ಳಿ ಐತಲ್ರಿ. ಇನ್ನು ಮನೆ ಒಟ್ಟಾರೆ ಕುಟುಂಬದ ಖರ್ಚನ್ನ ನಿಭಾಯಿಸ್ತಾ ಇದ್ದಿದ್ದು ಯಾರು ನೀಲಪ್ಪ ಅವರೇ? ಖರ್ಚು ಕುಟುಂಬದ್ದು ಎಲ್ಲ ನಾವ ನೋಡ್ಕೊಂಡು ಹೋಗಿದ್ರಿ. ಮಗ ದುಡ್ಕೊಂಬಂದು ಕೊಡಿದ್ರಿ, ನಾನಾ ನೋಡ್ತಿದ್ರಿ. ಮನೆ ಜವಾಬ್ದಾರಿ ನೀವು ನೋಡ್ತಾ ಇದ್ರಿ, ದುಡ್ಕೊಂಬಂದು ಮುರಳಿ ಅವ್ರು ಮಗ ದುಡ್ಕೊಂಬರ್ದ 2 ಮಂದಿ ಕೊಡ್ತಿದ್ರಿ. ಮಗ ಕೊಡ್ತಿದ್ರಿ ದುಡ್ಕೊಂಬಂದು. ತಂದೆ ಕೈಯಾಗ ಕೊಡವ್ರಿ. ಮತ್ತು ನಾನಾ ಹಿರಿಯ ಮತ್ತು ಮಗನ ತಂದೆ ಮಾಡ್ಬೇಕಲ್ರಿ. ಯಾರು ನನ್ನ ಬಿಟ್ಟು ಯಾರು ಮಾಡ್ತಾರೆ?
ನೀಲಪ್ಪ ಅವರೇ, ಈಗ ಮುರಳಿ ಅವರ ಜೊತೆ ಇನ್ನಿಬ್ರು ಕೂಡ ಅವ್ರ ಸ್ನೇಹಿತರು ಕೊನೆ ಉಸಿರೆಳೆದಿದ್ದಾರೆ. ಅವ್ರ ಕುಟುಂಬದವ್ರ ಹತ್ರ ಮಾತಾಡಿದ್ರ ನೀವು? ಅವ್ರೇನು ಹೇಳ್ತಾರೆ? ಅವ್ರ ಕುಟುಂಬದ ಸ್ಥಿತಿಗತಿಗಳು ಹೇಗಿದೆ? ಇವಾಗ ತಾವು ತಮ್ಮ ಕುಟುಂಬದ ಸ್ಥಿತಿನ ಹೇಳಿದ್ರಿ. ಅವ್ರ ಮನೆ ನೀಲಪ್ಪ ಮತ್ತೆ ಚೆನ್ನವ್ವ ಅವರು ಇಬ್ರು ಕೂಡ ಸಂಪರ್ಕದಲ್ಲಿ ಇದ್ದೀರಿ. ಖಂಡಿತವಾಗ್ಲೂ ಇದು ತುಂಬಲಾರದ ನಷ್ಟ, ನಮ್ಗೆ ಅರ್ಥ ಆಗತ್ತೆ. ಆದರೆ ಎಲ್ಲೋ ಒಂದು ಕಡೆ ಈಗ ಮುರಳಿ ಅವರು ದುಡ್ಕೊಂಬರ್ತಾ ಇದ್ದಿದ್ದು ಅವರ ಬಾಲ್ಯ, ಈಗ ಮುಂದಕ್ಕೆ ಅವರು ಇಲ್ಲ. ಹೇಗೆ ಇದನ್ನು ನಿಭಾಯಿಸೋದಾದ್ರೂ ಹೇಗೆ ಅಂತ ಒಂದು ದೊಡ್ಡ ಪ್ರಶ್ನೆ ನಿಮ್ಮ ಮುಂದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.